ಮತ್ತೊಂದು ಕಡೆ ಸಿಎಂ ಭೇಟಿಗೆ ಹೈಕಮಾಂಡ್ ಅವಕಾಶ ನೀಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಈ ಬಗ್ಗೆ ನೀವು ಸಿಎಂ ಸಿದ್ದರಾಮಯ್ಯ ಅವರನ್ನೇ ಕೇಳಬೇಕು. ಯಾಕೆ ಹೈಕಮಾಂಡ್ ಅವಕಾಶ ಕೊಟ್ಟಿಲ್ಲ, ಏನಿರಬಹುದು ನೋಡಿ. ಇಲ್ಲಿ ಎರಡು ಆಯಾಮದಲ್ಲಿ ನೋಡಬಹುದು. ಒಂದು ಕಡೆ ಈಗ ನಾಯಕತ್ವದ ಬದಲಾವಣೆ ಇಲ್ಲ ಅನ್ನುವಂಥ ಸಂದೇಶವನ್ನ ಕೊಟ್ರ, ಭೇಟಿಗೆ ಅವಕಾಶ ನೀಡದೆ ಗೊತ್ತಿಲ್ಲ. ಈಗ ಯಾಕೆ ಕೊಟ್ಟಿಲ್ಲ ಅನ್ನುವಂಥ ವಿಚಾರ ಇದೆಯಲ್ಲ, ಅದನ್ನು ನೀವು ಅವ್ರನ್ನೇ ಕೇಳಬೇಕು. ಈ ವಿಚಾರವಾಗಿ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹೀಗಾಗಿ ನಾನೇನು ಕೂಡ ಈ ವಿಚಾರವಾಗಿ ನಾನು ಮಾತನಾಡೋದಿಲ್ಲ. ಯಾಕೆ ಹೈಕಮಾಂಡ್ ಅವಕಾಶ ಕೊಟ್ಟಿಲ್ಲ ಅದು ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ಆ ವಿಚಾರವನ್ನ ನೀವೇ ಕೇಳಬೇಕು ಸಿಎಂ ಸಿದ್ದರಾಮಯ್ಯ ಅವರಿಗೆ. ಈಗ ಒಂದು ಕಡೆ ಮೊನ್ನೆ ನಂದಿಗಿರಿಧಾಮದಲ್ಲಿದ್ದಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ನ ಮುಂಚಿತವಾಗಿ ಸಿದ್ದರಾಮಯ್ಯ ಅವರು ಒಮ್ಮೆ ಹೇಳಿದ್ರು, 5 ವರ್ಷ ನಾನೇ ಸಿಎಮ್ಮು, ಸರ್ಕಾರ ಬಂಡೆ ರೀತಿ ಇದೆ, ಪತನ ಆಗಲ್ಲ ಅಂತ. ಆಮೇಲೆ ಮತ್ತೆ ಅದೇ ವಿಚಾರವನ್ನು ದೆಹಲಿಗೆ ಹೋಗಿ ಪುನರುಚ್ಚಾರ ಮಾಡಿದ್ರು. ದೆಹಲಿಯಿಂದ ಕೂಡ ಸಂದೇಶವನ್ನು ಕೊಡುವಂಥ ಕೆಲಸ ಮಾಡಿದ್ರು. ಒಂದೇ ಕಲ್ಲಲ್ಲಿ 2 ಹಕ್ಕಿಯನ್ನು ಹೊಡೆಯುವಂಥ ಪ್ರಯತ್ನವನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ರು. ಒಂದು ವಿಪಕ್ಷಗಳಿಗೆ ಟಾಂಗ್ ಕೊಡುವಂಥದ್ದು, ಅದರ ಜೊತೆಗೆ ಸಿಎಂ ವಿರೋಧಿ ಬಣ ಏನಿದೆ ಅಂದರೆ DCM ಬಣ ಏನಿದೆ ಅವರಿಗೂ ಕೂಡ ಒಂದು ಸಂದೇಶವನ್ನು ಪಾಸ್ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಬಟ್ ಅಲ್ಲಿ ಹೋದಂಥ ಉದ್ದೇಶ ಏನು, ಹೈಕಮಾಂಡ್ ಲೆವೆಲಲ್ಲಿ ಮಾತುಕತೆ ಆಗಬೇಕು, ಆಮೇಲೆ ನಾಯಕತ್ವದ ಬದಲಾವಣೆ ಅನ್ನುವಂಥ ಏನಾದರೂ ಆ ಥರದ ಚರ್ಚೆನೇ ಆಗಿಲ್ಲ. ಒಂದು ವೇಳೆ ಆ ಥರ ಏನಾದರೂ ಕುರ್ಚಿ ಬದಲಾವಣೆ ಮಾಡಬೇಕು ಅಥವಾ ಮತ್ತೊಂದು ಮಾಡಬೇಕು ಅಂತಂದರೆ ಅದು ಹೈಕಮಾಂಡೇ ಡಿಸೈಡ್ ಮಾಡುತ್ತೆ. ಈಗ ಈ ಥರದ ಚರ್ಚೆಗಳು ಯಾವುದೂ ಕೂಡ ಹೈಕಮಾಂಡ್ ಲೆವೆಲಲ್ಲಿ ನಡೆದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲ ಅಂತೆಕಂತೆಗಳಿಗೆ, ಎಲ್ಲ ಗೊಂದಲಗಳಿಗೂ ಕೂಡ ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನು ಮಾಡಿದ್ರು. ಅದರ ಜೊತೆಗೆ ಆ ವಿಚಾರ ಕೂಡ ಹೇಳ್ತಾರೆ. ಇನ್ನೊಂದು ವಿಚಾರ, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು DCM DK ಶಿವಕುಮಾರ್ ಎಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಬಟ್ ಇಲ್ಲಿ ಯಾಕೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥ ವಿಚಾರವಾಗಿ ಇಲ್ಲಿ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಸರ್ ಇದನ್ನ ಹೇಳಿದ್ದೇನೆ ಇಲ್ಲ ಸರ್, ಇಲ್ಲ ಇಲ್ಲ ನೀವು ಅವ್ರನ್ನ ಕೇಳಿ ಸರ್. ಇನ್ನ ಆಗ ಸರಿ ಆಗ ಬ್ರಿಡ್ಜ್ ಬಗ್ಗೆ ಹೇಳಿದೆ, ಅವ್ರನ್ನ ಕೇಳಿ ಅದ್ರ ಬಗ್ಗೆ ನಮಗ್ ಗೊತ್ತಿಲ್ಲ. ನಾನು ಪತ್ರಿಕೆಯಲ್ಲಿ ಬೆಳಿಗ್ಗೆ ನೋಡಿದೀನಿ ಅಷ್ಟೇ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇನ್ನು ಹೆಚ್ಚಿನ ವಿವರ ಅವರೇ ಕೊಡ್ಬೇಕು. ಕರ್ನಾಟಕದಲ್ಲಿ ಏಕನಾಥ್ ಶಿಂದೆ ಅಜಿತ್ ಪವಾರ್ ಉಟ್ಕೊಂತಾರ ಇಲ್ಲ ಅದನ್ನ ಯಾರಿಗಿದ್ದವ್ರು ಇಲ್ಲ ಸರ್, ಇದನ್ನ ಹೇಳಿದ್ದೇನೆ ಇಲ್ಲ ಸರ್, ಇಲ್ಲ ಇಲ್ಲ ನೀವು ಅವ್ರನ್ನ ಕೇಳಿ ಸರ್. ಇನ್ನ ಆಗ ಸರಿ ಆಗ ಬ್ರಿಡ್ಜ್ ಬಗ್ಗೆ ಹೇಳಿದೆ, ಅವ್ರನ್ನ ಕೇಳಿ ಅದ್ರ ಬಗ್ಗೆ ನಮಗ್ ಗೊತ್ತಿಲ್ಲ. ನಾನು ಪತ್ರಿಕೆಯಲ್ಲಿ ಬೆಳಿಗ್ಗೆ ನೋಡಿದೀನಿ ಅಷ್ಟೇ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇನ್ನು ಹೆಚ್ಚಿನ ವಿವರ ಅವರೇ ಕೊಡ್ಬೇಕು. ಕರ್ನಾಟಕದಲ್ಲಿ ಏಕನಾಥ್ ಶಿಂದೆ ಅಜಿತ್ ಪವಾರ್